ವಿವೇಕಾನಂದರವರು ನೀನು ಯಾರೋ, ನೀನೇನು ಮಾಡ್ತಿದ್ಯಾ ಅಂತ ಕೇಳ್ತಾರೆ. ನಾನು ಈ ಸ್ಟ್ರೀಟಿನ ವಾಚ್ಮ್ಯಾನ್. ನಾಳೆ ಎದ್ದೇಳುವಾಗ ಪ್ರತಿಯೊಂದು ವಿಚಾರದಲ್ಲೂ ನಾನು ಹೊಸ ಮನುಷ್ಯನಾಗಿ ಎದ್ದೇಳ್ತಾ ಇದ್ದೀನಿ ಮೇಲೆ. ನೈಟು ಊಟ ಮುಗಿಸ್ಕೊಂಡು 8, 9 ಗಂಟೆ 10 ಗಂಟೆ ಮೇಲೆ ಹೋಗಿ ಕೂತು ಆ ಸಮುದ್ರದ ದಡದಲ್ಲಿ ಆ ಅಲೆಗಳ ಶಬ್ದವನ್ನು ತಗೊಳ್ತಾ ಹಾಗೇ ಧ್ಯಾನ ಮಾಡ್ತಾ ಕೂತಿದ್ರಂತೆ. ರಾತ್ರಿ ನಾನು ಮಲ್ಕೊಂಡಿದ್ದಾಗ ಇವತ್ತೇನೇನು ನಡೆದಿದೆ ಈ ಇನ್ಸಿಡೆಂಟು ಎಲ್ಲವೂ ಕೂಡ ನನ್ನ ಮೈಂಡಿಂದ ಎರೇಸ್ ಆಗಿದೆ. ವಿವೇಕಾನಂದ ಅವ್ರದ್ದೊಂದು ಕೋಟ್ ನೋಡಿದ್ದೆ ನಾನು. ಸಮುದ್ರದ ದಡದಲ್ಲಿ, ಅವರ ಹೋಮ್ ಟೌನ್ ಸಮುದ್ರದ ದಡದಲ್ಲಿ ಹೋಗಿ ಧ್ಯಾನ ಮಾಡ್ತಾ ಇದ್ರಂತೆ. ಆ ಒಂದು ಸ್ಟ್ರೀಟಿಗೆ ಒಬ್ಬರು ಸೆಕ್ಯೂರಿಟಿ ಅಂತ ಇಟ್ಟಿರ್ತಾರೆ. ನೈಟು ಊಟ ಮುಗಿಸ್ಕೊಂಡು 8, 9 ಗಂಟೆ 10 ಗಂಟೆ ಮೇಲೆ ಹೋಗಿ ಕೂತು ಆ ಸಮುದ್ರದ ದಡದಲ್ಲಿ ಆ ಅಲೆಗಳ ಶಬ್ದವನ್ನು ತಗೊಳ್ತಾ ಹಾಗೇ ಧ್ಯಾನ ಮಾಡ್ತಾ ಕೂತಿದ್ರಂತೆ. ಸೆಕ್ಯೂರಿಟಿ ಬಂದು, ಏಯ್ ಯಾರು ನೀನು, ಏನು ಮಾಡ್ತಾ ಇದೀಯಾ ಅಂತ ಕೇಳ್ತಾರೆ ಅಂತೆ. ಆಗ ವಿವೇಕಾನಂದರವರು ನೀನು ಯಾರೋ, ನೀನೇನು ಮಾಡ್ತಿದ್ಯಾ ಅಂತ ಕೇಳ್ತಾರೆ. ನಾನು ಈ ಸ್ಟ್ರೀಟಿನ ವಾಚ್ಮ್ಯಾನ್ ಅಂತ ಹೇಳ್ತಾರೆ. ನೀನು ಆ ಸ್ಟ್ರೀಟಿಗೆ ವಾಚ್ಮ್ಯಾನ್ ಆದರೆ ನಾನು ನನ್ನ ಮನಸ್ಸಿನ ವಾಚ್ಮ್ಯಾನ್ ಅದರಂತೆ. ಅಂದರೆ ಆ ಸ್ಟ್ರೀಟಲ್ಲಿ ಏನೇನು ಆಗ್ತಾ ಇದೆ, ಯಾರು ಹೋಗ್ತಾ ಇದ್ದಾರೆ, ಯಾರು ಬರ್ತಾ ಇದ್ದಾರೆ, ವಾಚ್ ಮಾಡೋ ಕೆಲಸ ಯಾರ್ದು? ವಾಚ್ಮ್ಯಾನ್ದು. ನನ್ನ ಮನಸ್ಸೊಳಗಡೆ ಯಾರು ಬರ್ತಾ ಇದ್ದಾರೆ, ಯಾರು ಹೋಗ್ತಾ ಇದ್ದಾರೆ, ಯಾವ ಆಲೋಚನೆ ಬರ್ತಾ ಇದೆ, ಯಾವ ಹ್ಯಾಂಗಲಲ್ಲಿ ಬರ್ತಾ ಇದೆ ಅನ್ನೋದನ್ನು ವಾಚ್ ಮಾಡೋದು ಯಾರ ಕೆಲಸ?